ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ದಾಖಲೆ ಬರೆಯಲು ಸಿದ್ಧರಾಗುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದ್ರೆ ಈ ದಾಖಲೆ ಬಜೆಟ್ ಹಿಂದೆ ಅಡಗಿದೆ ಭಾರಿ ಆರ್ಥಿಕ ಚಂಡಮಾರುತ. ಪಂಚ ಗ್ಯಾರಂಟಿಗಳಿಗೆ ಈಗಾಗಲೇ ವರ್ಷಕ್ಕೆ 55,000 ಕೋಟಿ ರೂಪಾಯಿ ವೆಚ್ಚ. ಅದರ ಮೇಲೆ 2026-27ರಲ್ಲಿ ಸರ್ಕಾರದ ಮೇಲೆ ಬೀಳಲಿದೆ ಮತ್ತಷ್ಟು 31,000 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ. ಒಂದೆಡೆ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣ ಮೇಲ್ದಂಡೆ ಯೋಜನೆ 18,000 ಕೋಟಿ ರೂಪಾಯಿ ಸವಾಲು. ಮತ್ತೊಂದೆಡೆ ಕೇಂದ್ರದ ಹೊಸ ವಿಬಿಜಿ ರಾಮ್ಜಿ ಯೋಜನೆ ರಾಜ್ಯಕ್ಕೆ 4,000 ಕೋಟಿ ರೂಪಾಯಿ ಹೊರೆ. ಮೂರನೇ ಕಡೆ ಜಿಎಸ್ಟಿ ಸರಳೀಕರಣ ರಾಜ್ಯದ ಆದಾಯಕ್ಕೆ 9,000 ಕೋಟಿ ರೂಪಾಯಿ ನಷ್ಟ. ಎಷ್ಟೊಂದು ಹಣವನ್ನ ಸರ್ಕಾರ ಎಲ್ಲಿಂದ ತರತ್ತೆ? ಸಾಲದ ಮಿತಿ ಮೀರುತ್ತಾ ಅಥವಾ ಅಭಿವೃದ್ಧಿ ವೆಚ್ಚ ಕಡಿತಗೊಳಿಸುತ್ತಾ? ಇಲ್ಲವೇ ಮತ್ತೆ ಜನರ ಮೇಲೆ ತೆರಿಗೆ ಭಾರ ಹಾಕುವುದೇ ದಾಖಲೆ ಬಜೆಟ್? ಆದ್ರೆ ಸಿದ್ದರಾಮಯ್ಯರ ರಾಜಕೀಯದ ಜೀವನದ ಅತಿ ಕಠಿಣ ಪರೀಕ್ಷೆ ಅಂದ್ರೆ ಇದೇ ಇರಬೇಕು. 31,000 ಕೋಟಿ ರೂಪಾಯಿ ಹೊರೆ ನಿಭಾಯಿಸುವ ಫುಲ್ ಸ್ಟೋರಿ ಏನು ಈಗ ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ದಾಖಲೆ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. 2026-27ನೇ ಸಾಲಿನ ಆಯ ವ್ಯಯವನ್ನ ಮಾರ್ಚ್ ಮೊದಲ ವಾರದಲ್ಲೇ ಮಂಡಿಸುವುದು ಬಹುತೇಕ ಖಚಿತವಾಗಿದ್ದು, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇದು ಸಿದ್ದರಾಮಯ್ಯ ಅವರ 17ನೇ ಬಜೆಟ್ ಆಗಲಿದೆ. ದಾಖಲೆ ಬರೆದಂತೆ ಕಾಣುವ ಈ ಬಜೆಟ್ಗೂ ಮುನ್ನವೇ ರಾಜ್ಯ ಸರ್ಕಾರದ ಮುಂದಿರುವ ಆರ್ಥಿಕ ಸವಾಲುಗಳು ದಿನೇ ದಿನೇ ಗಂಭೀರ ಸ್ವರೂಪ ಪಡೆಯುತ್ತವೆ. ಈಗಾಗಲೇ ಜಾರಿಯಲ್ಲಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಭಾರಿ ವೆಚ್ಚದ ನಡುವೆಯೇ ಮುಂದಿನ ಸಾಲಿನಲ್ಲಿ ಸರ್ಕಾರದ ಮೇಲೆ ಒಟ್ಟು 31,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬೀಳುವ ಅಂದಾಜು ವ್ಯಕ್ತವಾಗಿದೆ. ಈ ಹೆಚ್ಚುವರಿ ಹೊರೆ ಕೇವಲ ಒಂದು ವರ್ಷದ ಸಮಸ್ಯೆಯಲ್ಲ, ಇದು ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ, ರಾಜ್ಯದ ಸಾಲದ ಮಿತಿ ಹಾಗೂ ಭವಿಷ್ಯದ ಪೀಳಿಗೆಯ ಮೇಲಿನ ಸಾಲದ ಭಾರ, ಈ ಎಲ್ಲವನ್ನು ಸ್ಪರ್ಶಿಸುವ ದೀರ್ಘಕಾಲೀನ ಸವಾಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಇಲಾಖಾವಾರು ಸಭೆಗಳನ್ನು ಆರಂಭಿಸಿದ್ದು, ಅಧಿಕಾರಿಗಳಿಂದ ಅನುದಾನ ಬೇಡಿಕೆಗಳು ಮತ್ತು ಹೊಸ ಯೋಜನೆಗಳ ಪ್ರಸ್ತಾವನೆಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕಳೆದ ಬಜೆಟ್ನಲ್ಲಿ ಘೋಷಿತ ಯೋಜನೆಗಳ ಪ್ರಗತಿ, ಅನುಷ್ಠಾನದಲ್ಲಿ ಎದುರಾಗಿರುವ ಅಡೆತಡೆಗಳು, ಹೊಸ ಯೋಜನೆಗಳ ಸಾಧ್ಯತೆ ಮತ್ತು ಅವುಗಳಿಗೆ ಬೇಕಾದ ಹಣಕಾಸು ಹೊಂದಾಣಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಯುತ್ತದೆ. ಈ ಬಾರಿಯ ಬಜೆಟ್ನಲ್ಲಿ ಕೃಷಿ, ನೀರಾವರಿ, ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆ ಇದ್ದು, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೂ ಹೆಚ್ಚಿನ ಒತ್ತು ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆಗಳ ಕುರಿತು ಚರ್ಚೆಗಳು ನಡೆಯುತ್ತಿದ್ದು, ಇದರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ಹೆಚ್ಚುವರಿ ಅನುದಾನ ಒದಗಿಸುವ ಅನಿವಾರ್ಯತೆಯೂ ಸರ್ಕಾರದ ಮುಂದಿದೆ. ಆದರೆ ಈ ಎಲ್ಲ ಯೋಜನೆಗಳ ಮಧ್ಯೆಯೇ ಸಿದ್ದರಾಮಯ್ಯ ಅವರ ಬಜೆಟ್ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಕಂಗೆಡಿಸುವುದು 3 ಬೃಹತ್ ಆರ್ಥಿಕ ಸವಾಲುಗಳು. ಒಂದೆಡೆ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3ರ ಪರಿಹಾರ, ಮತ್ತೊಂದೆಡೆ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಪಾಲಿನ ಹೆಚ್ಚಳ ಹಾಗೂ ಮೂರನೆಯದಾಗಿ ಜಿಎಸ್ಟಿ ಸರಳೀಕರಣದಿಂದ ಉಂಟಾದ ಭಾರಿ ಆದಾಯ ನಷ್ಟ. ಈ 3 ಸೇರಿ ಸರ್ಕಾರದ ಮೇಲೆ 2026-27ನೇ ಸಾಲಿನಲ್ಲಿ ಸುಮಾರು 31,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬೀಳಲಿದೆ ಎಂಬ ಅಂದಾಜು ಸರ್ಕಾರದ ಆರ್ಥಿಕ ವಲಯವನ್ನ ಆತಂಕಕ್ಕೆ ತಳ್ಳಿದೆ. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣ ಮೇಲ್ದಂಡೆ ಯೋಜನೆ ಹಂತ 3ರ ಅನುಷ್ಠಾನವು ಸರ್ಕಾರದ ಮುಂದಿರುವ ಅತಿ ದೊಡ್ಡ ಸವಾಲಾಗಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಭೂ ಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಮುಂದಿನ 4 ವರ್ಷಗಳಲ್ಲಿ ಸುಮಾರು 75,000-78,000 ಕೋಟಿ ರೂಪಾಯಿಗಳ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 2025ರ ಸೆಪ್ಟೆಂಬರ್ 16ರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಪರಿಹಾರ ಮೊತ್ತ ನಿಗದಿ ಮಾಡಲಾಗಿದೆ. ಮುಳುಗಡೆ ಜಮೀನುಗಳಿಗಾಗಿ ಕುಷ್ಕ ಭೂಮಿಗೆ ಪ್ರತಿ ಎಕರೆಗೆ
30 ಲಕ್ಷ ರೂಪಾಯಿ, ತರಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಹಾಗೂ ಕಾಲುವೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವ ಜಮೀನಿಗೆ ಕುಷ್ಕ ಭೂಮಿಗೆ 25 ಲಕ್ಷ ರೂಪಾಯಿ, ತರಿ ಭೂಮಿಗೆ 30 ಲಕ್ಷ ರೂಪಾಯಿ ಪರಿಹಾರ ನಿಗದಿಯಾಗಿದೆ. ಯೋಜನೆಯಡಿ ಭೂ ಸ್ವಾಧೀನ ಮತ್ತು ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣಕ್ಕೆ ಅಗತ್ಯವಿರುವ ಈ ಬೃಹತ್ ಮೊತ್ತವನ್ನ ಮುಂದಿನ 4 ವರ್ಷಗಳಲ್ಲಿ ಭರಿಸಲು ವಾರ್ಷಿಕವಾಗಿ ಸುಮಾರು 18,000 ಕೋಟಿ ರೂಪಾಯಿಗಳನ್ನ ಜಲಸಂಪನ್ಮೂಲ ಇಲಾಖೆಗೆ ಬಜೆಟ್ನಲ್ಲಿ ಮೀಸಲಿಡಲು ಸರ್ಕಾರ ತೀರ್ಮಾನಿಸಿತ್ತು. ಅದರಂತೆ 2026-27ನೇ ಬಜೆಟ್ನಲ್ಲಿಯೇ ಕೃಷ್ಣಾ ಮೇಲ್ದಂಡೆ ಹಂತ 3ರ ಪರಿಹಾರಕ್ಕಾಗಿ ಸುಮಾರು 18,000 ಕೋಟಿ ರೂಪಾಯಿಗಳನ್ನ ಒದಗಿಸಬೇಕಾಗಿದೆ. ಇದಕ್ಕಾಗಿ ಹೆಚ್ಚುವರಿ ಸಾಲದ ಮೊರೆ ಹೋಗಬೇಕಾಗುತ್ತದೆ ಅಥವಾ ಇತರ ಇಲಾಖೆಗಳ ವೆಚ್ಚವನ್ನ ಕಡಿತಗೊಳಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಜಲ ಸಂಪನ್ಮೂಲ ಇಲಾಖೆಯ ಒಟ್ಟು ಹಂಚಿಕೆಯನ್ನ ಕಡಿತಗೊಳಿಸಿ ಅದನ್ನೇ ಭೂ ಪರಿಹಾರಕ್ಕೆ ಬಳಸುವ ಸಲಹೆಯು ಆರ್ಥಿಕ ಇಲಾಖೆಯಿಂದ ಬಂದಿದೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತವನ್ನ ಬಜೆಟ್ ನಲ್ಲಿ ಹೇಗೆ ಹೊಂದಿಸಲಾಗುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಪರಿಷ್ಕರಿಸಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಜಾರಿಗೆ ತರುತ್ತಿರುವುದು ರಾಜ್ಯದ ಬೊಕ್ಕಸಕ್ಕೆ ಮತ್ತೊಂದು ದೊಡ್ಡ ಹೊಡೆತ ನೀಡಿದೆ. ಹಿಂದಿನ ಮನರೇಗಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 90% ಮತ್ತು ರಾಜ್ಯ ಸರ್ಕಾರ 10% ಅನುದಾನ ನೀಡುತ್ತಿತ್ತು. ಆದರೆ ಹೊಸ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ರಾಜ್ಯದ ಪಾಲು 10% 40% ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ ರಾಜ್ಯದ ಮೇಲೆ ವಾರ್ಷಿಕವಾಗಿ 3,000-4,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬೀಳಲಿದೆ. 2024-25ರಲ್ಲಿ ಕರ್ನಾಟಕದಲ್ಲಿ ಮನರೇಗಾದಡಿ ಒಟ್ಟು 6,824 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, ಕೇಂದ್ರ ಸರ್ಕಾರ 6,251 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 573 ಕೋಟಿ ರೂಪಾಯಿ ಅನುದಾನ ನೀಡಿತ್ತು. ಆದರೆ 2026-27ರಿಂದ ರಾಜ್ಯ ಸರ್ಕಾರವೇ ಹೆಚ್ಚಿನ ಹೊರೆ ಭರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಮೂರನೇ ಪ್ರಮುಖ ಸವಾಲು ಜಿಎಸ್ಟಿ ಸರಳೀಕರಣದಿಂದ ಉಂಟಾದ ಆದಾಯ ನಷ್ಟ. ರಾಜ್ಯದ ಸ್ವಂತ ತೆರಿಗೆ ಆದಾಯದ ಪ್ರಮುಖ ಮೂಲವಾಗಿರುವ ಜಿಎಸ್ಟಿಯ ದರ ಪುನರ್ ವಿಂಗಡಣೆಯಿಂದ ರಾಜ್ಯದ ಜಿಎಸ್ಟಿ ಬೆಳವಣಿಗೆ ದರ 12% 5% ಇಳಿಕೆಯಾಗಿದೆ. ಇದರ ಪರಿಣಾಮವಾಗಿ ರಾಜ್ಯಕ್ಕೆ ವಾರ್ಷಿಕವಾಗಿ ಸುಮಾರು 9,000 ಕೋಟಿ ರೂಪಾಯಿ ಆದಾಯ ನಷ್ಟವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ನಿರಂತರ ಹಣದ ಅಗತ್ಯವಿದ್ದರೆ, ಇನ್ನೊಂದು ಕಡೆ ಪ್ರಮುಖ ಆದಾಯ ಮೂಲವೇ ಕುಸಿಯುತ್ತಿರುವುದು ಸರ್ಕಾರದ ಹಣಕಾಸು ನಿರ್ವಹಣೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಕೊರತೆಯನ್ನ ತುಂಬಲು ಅಬಕಾರಿ, ನೋಂದಣಿ ಮತ್ತು ಮುದ್ರಾಂಕ ಶುಲ್ಕದಂತಹ ಇತರ ತೆರಿಗೆ ಮೂಲಗಳ ಮೇಲೆ ಅವಲಂಬಿಸಬೇಕಾಗುತ್ತದೆ. ಆದರೆ ಇದರಿಂದ ಸಾಮಾನ್ಯ ಜನರ ಮೇಲೆ ತೆರಿಗೆ ಭಾರ ಹೆಚ್ಚುವ ಸಾಧ್ಯತೆ ಇದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ಈ ಕುರಿತು ಮಾತನಾಡಿರುವ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎ ನಾರಾಯಣ ಅವರು, ಕೇಂದ್ರದಿಂದ ಸರಿಯಾಗಿ ಅನುದಾನ ಬಂದರೆ ರಾಜ್ಯ ಸರ್ಕಾರಕ್ಕೆ ಈ ಮಟ್ಟದ ಹೊರೆಯಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು, ಈಗ ತೀರ್ಮಾನ ಕೈಗೊಂಡಿರುವುದರಿಂದ ಅನುದಾನ ನೀಡುವುದು ಅನಿವಾರ್ಯ ಎಂದು ಹೇಳಿದ್ದಾರೆ. ಕೇಂದ್ರದಿಂದ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಒಗ್ಗಟ್ಟಿನ ದನಿ ಎತ್ತಿ ರಾಜಕೀಯ ಸಮಸ್ಯೆಯನ್ನ ರಾಜಕೀಯವಾಗಿಯೇ ಪರಿಹರಿಸಿಕೊಳ್ಳಬೇಕೆಂದು ಅವರು ಸಲಹೆ ನೀಡಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಎನ್ ನಾಗಾಂಬಿಕಾ ದೇವಿ ಅವರು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕೇಂದ್ರದ ಜಿಎಸ್ಟಿ ಸರಳೀಕರಣ ಮತ್ತು ವಿಬಿಜಿ ರಾಮ್ಜಿ ಯೋಜನೆಯಿಂದ ಹೆಚ್ಚುವರಿ ಹೊರೆ ರಾಜ್ಯದ ಮೇಲೆ ಬಿದ್ದಿದೆ ಎಂದು ಹೇಳಿದ್ದಾರೆ. ಅಭಿವೃದ್ಧಿ ಯೋಜನೆಗಳು ಮತ್ತು ಸಾಮಾಜಿಕ ಭದ್ರತೆ ಎರಡನ್ನೂ ಸಮತೋಲನದಲ್ಲಿ ನಿಭಾಯಿಸುವುದು ಸರ್ಕಾರಕ್ಕೆ ದೊಡ್ಡ ಸವಾಲು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳಿಗಾಗಿ ರಾಜ್ಯ ಸರ್ಕಾರ ವರ್ಷಕ್ಕೆ ಸರಿಸುಮಾರು 55,000 ಕೋಟಿ ರೂಪಾಯಿಗಳನ್ನ ವ್ಯಯಿಸುತ್ತಿದೆ. ಈ ಮೊತ್ತವು ಸರ್ಕಾರದ ಒಟ್ಟು ಬಜೆಟ್ ಗಾತ್ರದ ದೊಡ್ಡ ಭಾಗವನ್ನ ಆಕ್ರಮಿಸಿಕೊಂಡಿದೆ. 2026-27ರ ವೇಳೆಗೆ ಹಣದುಬ್ಬರ ಮತ್ತು ಫಲಾನುಭವಿಗಳ ಸಂಖ್ಯೆಯ ಹೆಚ್ಚಳದಿಂದಾಗಿ ಈ ವೆಚ್ಚ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಬಾರಿ ವೆಚ್ಚದ ನಡುವೆಯೇ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 18,000 ಕೋಟಿ ರೂಪಾಯಿ, ವಿಬಿಜಿ ರಾಮ್ಜಿ ಯೋಜನೆಗೆ 4,000 ಕೋಟಿ ರೂಪಾಯಿ ಮತ್ತು ಜಿಎಸ್ಟಿ ಸರಳೀಕರಣದಿಂದ 9,000 ಕೋಟಿ ರೂಪಾಯಿ ನಷ್ಟ ಸೇರಿ ಒಟ್ಟು
ಒಟ್ಟು 31,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಸರ್ಕಾರದ ಮೇಲೆ ಬೀಳಲಿದೆ. ಈ ಹೆಚ್ಚುವರಿ ಹೊರೆ ನಿಭಾಯಿಸಲು ರಾಜ್ಯದ ಸಾಲದ ಮಿತಿಯನ್ನ ಮೀರಿ ಸಾಲ ಮಾಡಬೇಕಾಗುತ್ತದೆ. ಆದರೆ ಇದು ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯ ಉಲ್ಲಂಘನೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಸಾಲದ ಮಿತಿ ಮೀರುವುದರಿಂದ ಭವಿಷ್ಯದ ಪೀಳಿಗೆಯ ಮೇಲೆ ಸಾಲದ ಭಾರ ಹೊರಿಸಿದಂತಾಗುತ್ತದೆ ಎಂಬ ಆತಂಕವೂ ವ್ಯಕ್ತವಾಗಿದೆ. ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯ ಉಲ್ಲಂಘನೆಯಿಂದ ಪಾರಾಗಲು ಲೋಕೋಪಯೋಗಿ, ಶಿಕ್ಷಣ, ಆರೋಗ್ಯದಂತಹ ಪ್ರಮುಖ ಇಲಾಖೆಗಳ ಅನುದಾನ ಕಡಿತಗೊಳಿಸುವ ಪರಿಸ್ಥಿತಿ ಎದುರಾದರೆ ಅದು ರಾಜ್ಯದ ಮೂಲ ಸೌಕರ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ತೀವ್ರ ಹಿನ್ನಡೆ ಉಂಟು ಮಾಡಬಹುದು. ಇನ್ನೊಂದೆಡೆ ಪೆಟ್ರೋಲ್, ಡೀಸೆಲ್, ಮದ್ಯದ ಮೇಲಿನ ತೆರಿಗೆಯನ್ನ ಹೆಚ್ಚಿಸುವ ಮೂಲಕ ಆದಾಯ ಸಂಗ್ರಹಿಸಬಹುದಾದರೂ ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬುದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ದಾಖಲೆ ಬಜೆಟ್ ಮಂಡನೆ ಖಚಿತವಾದರೂ ಈ ಬಜೆಟ್ ಸಿದ್ದರಾಮಯ್ಯ ಅವರ ಆಡಳಿತ ಮತ್ತು ಆರ್ಥಿಕ ನಿರ್ವಹಣೆಯ ಅತ್ಯಂತ ಕಠಿಣ ಪರೀಕ್ಷೆಯಾಗಲಿದೆ. ಒಟ್ಟಾರೆ ನೋಡಿದ್ರೆ 2026-27ನೇ ಸಾಲಿನ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇವಲ ದಾಖಲೆ ಸಂಖ್ಯೆ ಹೆಚ್ಚಿಸುವ ಅವಕಾಶವಲ್ಲ, ಇದು ಅವರ ಆಡಳಿತ ಮತ್ತು ಆರ್ಥಿಕ ನಿರ್ವಹಣೆಯ ಅತಿ ದೊಡ್ಡ ಪರೀಕ್ಷೆಯಾಗಿದೆ. ಪಂಚ ಗ್ಯಾರಂಟಿಗಳ ನಿರಂತರ ವೆಚ್ಚದ ನಡುವೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭಾರಿ ಪರಿಹಾರ, ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಪಾಲಿನ ಹೆಚ್ಚಳ ಹಾಗೂ ಜಿಎಸ್ಟಿ ಸರಳೀಕರಣದಿಂದ ಉಂಟಾದ ಆದಾಯ ನಷ್ಟ, ಈ ಮೂರು ಸೇರಿ ರಾಜ್ಯದ ಹಣಕಾಸಿನ ಸಮತೋಲನವನ್ನ ತೀವ್ರವಾಗಿ ಸವಾಲು ಮಾಡುತ್ತಿವೆ. ಒಂದು ಕಡೆ ಸಾಮಾಜಿಕ ಭದ್ರತೆ ಮತ್ತು ಅಭಿವೃದ್ಧಿ ಯೋಜನೆಗಳ ನಿರೀಕ್ಷೆ ಇದ್ದರೆ, ಇನ್ನೊಂದು ಕಡೆ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯ ಮಿತಿಗಳು ಸರ್ಕಾರದ ಕೈಕಾಲು ಕಟ್ಟುವಂತಿದೆ. ಸಾಲ, ವೆಚ್ಚ ಕಡಿತ ಅಥವಾ ತೆರಿಗೆ ಹೆಚ್ಚಳ ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರೂ ಅದರ ಪರಿಣಾಮಗಳು ರಾಜ್ಯದ ಆರ್ಥಿಕ ಭವಿಷ್ಯ ಮತ್ತು ಜನಜೀವನದ ಮೇಲೆ ಬೀಳುವುದು ಅನಿವಾರ್ಯ. ಹೀಗಾಗಿ ಈ ಬಜೆಟ್ ಕರ್ನಾಟಕದ ಮುಂದಿನ ಆರ್ಥಿಕ ದಿಕ್ಕನ್ನ ಮಾತ್ರವಲ್ಲ, ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವ ಮಹತ್ವದ ಘಟ್ಟವಾಗಲಿದೆ. ಒಟ್ನಲ್ಲಿ ದಾಖಲೆ ಬಜೆಟ್ ಮಂಡನೆ ಖಚಿತವಾಗಿದೆ. ಆದ್ರೆ ಈ ಬಜೆಟ್ ಕೇವಲ ಅಂಕಿ ಅಂಶಗಳ ಲೆಕ್ಕವಲ್ಲ, ಇದು ಸರ್ಕಾರದ ಆರ್ಥಿಕ ದಿಕ್ಕಿನ ತೀರ್ಪು. ಪಂಚ ಗ್ಯಾರಂಟಿಗಳ ಭರವಸೆ ಉಳಿಯುತ್ತದೆಯೇ? ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗುತ್ತಾ? 31,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ನಿಭಾಯಿಸುವ ಮಾರ್ಗ ಆದ್ರೂ ಯಾವುದು? ಸಾಲದ ಮಿತಿ ಮೀರುವ ಧೈರ್ಯ ತೋರಿಸ್ತಾರಾ ಸಿದ್ದರಾಮಯ್ಯ, ಅಥವಾ ಕಠಿಣ ವೆಚ್ಚ ಕಡಿತದ ಮೂಲಕ ವಿತ್ತೀಯ ಶಿಸ್ತು ಕಾಯ್ದುಕೊಳ್ತಾರಾ? ಇಲ್ಲವೇ ಜನಸಾಮಾನ್ಯರ ಮೇಲೆ ತೆರಿಗೆ ಭಾರ ಹಾಕುವ ಕಠಿಣ ನಿರ್ಧಾರವನ್ನ ಕೈಗೊಳ್ತಾರಾ? ದಾಖಲೆ ಬರೆಯುವಂತ ಈ ಬಜೆಟ್ ಇತಿಹಾಸದಲ್ಲೇ ಅತಿ ಕಠಿಣ ತೀರ್ಮಾನಗಳ ಬಜೆಟ್ ಆಗುತ್ತದಾ? ಈ ದಾಖಲೆ ಬಜೆಟ್ ಸಿದ್ದರಾಮಯ್ಯರಿಗೆ ರಾಜಕೀಯ ಜಯ ಆಗುತ್ತೋ ಅಥವಾ ಆರ್ಥಿಕ ಅಗ್ನಿ ಪರೀಕ್ಷೆ ಆಗುತ್ತೋ ಕಾದು ನೋಡ್ಬೇಕಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.